ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಅಜಿತ್ ಅವರು ಅಶ್ವಿನಿನ ಸೈಡ್ಗೆ ಕರ್ಸ್ಕೊಂಡಿರ್ತಾರೆ. ಇಲ್ಲಿ ಅಶ್ವಿನಿ ಅವರು ತುಂಬ ಟೆನ್ಷನ್ ಮಾಡಿಕೊಂಡು ಅಜಿತ್ ಕರೆದ ತಕ್ಷಣವೇ ಹೊರಟು ಹೋಗ್ತಾರೆ. ಮನಸ್ವಿನಿ ಮೇಡಮ್ ಅಲ್ಲ ಅಶ್ವಿನಿ ಮೇಡಮ್ ಬನ್ನಿ ಇಲ್ಲಿ ಅಂತ ಬನ್ನಿ ನನ್ನ ಭೂಮಿನ ದೂರ ಮಾಡೋದು ಒಂದು ದೊಡ್ಡ ಕೆಲಸ, ಮಾಡೋಕ್ಕೂ ಒಂದು ದೊಡ್ಡ ಕೆಲಸ ಮಾಡಿದ್ದೀರಾ. ಇವತ್ತು ನೀವು ಅಷ್ಟೆಲ್ಲ ಪ್ರಯತ್ನ ಮಾಡಿರೋ ನಿಮಗೆ ಸ್ವಾಗತ ಬನ್ನಿ ಸನ್ಮಾನ ಮಾಡಬೇಕು ಅಂತ ಅಜಿತ್ ಹೇಳ್ತಾರೆ. ಅದು ಏನಾಯಿತು ಅಂತ ಹೇಳಿದ್ರೆ ನನ್ನ ಮಾತು ಕೇಳಿ ಅಂತ ಹೇಳಿ ಇಲ್ಲಿ ಅಶ್ವಿನಿ ಅವರು ಮಾತಾಡೋದಕ್ಕೆ ಬರ್ತಾರೆ. ಅವರು ಹೇಳೋಕ್ಕೆ ಬರ್ತಿರ್ತಾರೆ, ಬಾಯಿ ಮುಚ್ಚು, ಇನ್ನೊಂದು ಮಾತಾಡಬೇಡ, ಇನ್ನೊಂದು ಮಾತಾಡಿದ್ರೂ ಈ ಅಜಿತ್ ನಾರಾಯಣ್ ಮನುಷ್ಯನಾಗಿರಲ್ಲ ಅಂತ ಹೇಳಿ ಪೊಲೀಸ್ ಸ್ಟೈಲಲ್ಲಿ ಅಲ್ಲೇ ನಿನ್ನನ್ನು ಹೇಗೆ ವಿಚಾರಣೆ ಮಾಡಬೇಕೋ ಹಾಗೆ ವಿಚಾರಣೆ ಮಾಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಅಜಿತ್ ಅವರು ಹೇಳ್ತಿರ್ತಾರೆ. ಅಲ್ಲ, ಒಬ್ಬ ಹೆಣ್ಣಾಗಿ ನಿನಗೆ ಹೇಗೆ ಮನಸ್ಸು ಬರುತ್ತೆ, ಏನೋ ನಾಚಿಕೆ ಇಲ್ವಾ ನಿನಗೆ? ಹೋಗಿ ಬೇರೆಯವ್ರ ಹೆಂಡತಿಯಾಗಿ ಬದುಕ್ತಿದ್ದೀನಿ ಅಂತ ಹೇಳಿ ನಾನೇನಾದರೂ ಇದ್ದಿದ್ದರೆ ಇನ್ನೊಂದು ಮದುವೆ ಆಗಬೇಕು ಅಂತ ದುರಾಸೆ ಪಟ್ಟು ನನ್ನ ಜಾಗದಲ್ಲಿ ನೀನು ಹೋಗಿ ಅವ್ರ ಕೈಯಲ್ಲಿ ತಾಳಿ ಕಟ್ಟಿಸ್ಕೋಬೇಕು ಅಂಥೇಳಿ ದುರಾಸೆ ಪಡ್ತಿದ್ದೀರಲ್ಲ, ನೀವು ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಇದೆಯಾ ಅಂತ ಹೇಳಿ ಇಲ್ಲಿ ಭೂಮಿ ಅವರು ಅಶ್ವಿನಿ ಅವರಿಗೆ ಬೈತಿರ್ತಾರೆ. ಅಯ್ಯಯ್ಯೋ, ಇವ್ರ ಹತ್ರ ಸಿಗಾಕೊಂಡ್ಬಿಟ್ನಲ್ಲಪ್ಪ ಅಂತ ಹೇಳಿ ನಾನೇನು ಮಾಡಲಿ ನಾನೀಗ ಅಕಸ್ಮಾತ್ ಏನಾದರೂ ಗೊತ್ತಾದರೆ ಮನೆಯವ್ರ ಮುಂದೆ ನನ್ನ ಬಣ್ಣ ಬಯಲು ಮಾಡಿಬಿಡ್ತಾರೆ, ನಾನೇನು ಮಾಡಲಿ ಅಂತ ಹೇಳಿ ಏನು ಮಾಡೋದು ಅಂತ ಹೇಳಿ ಟೆನ್ಷನ್ ಮಾಡಿಕೊಂಡು ಇಲ್ಲಿ ಅಶ್ವಿನಿ ಅವರು ತುಂಬ ಯೋಚನೆ ಮಾಡ್ತಿರ್ತಾರೆ. ನೀನು ಯಾವುದೋ ಉದ್ದೇಶ ಇಟ್ಕೊಂಡು ಈ ಮನೆಗೆ ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಯಾವ ಮನಸ್ವಿನಿನೂ ಅಲ್ಲ ಅಂತಲೂ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಮ್ಮ ಮಾವಂಗೆ ಹೇಳಿದರೆ ಅರ್ಥ ಆಗ್ತಿಲ್ಲ ಅಷ್ಟೇ. ಆದರೆ ಸಾಕ್ಷಿ ಸಮೇತ ಒಂದಲ್ಲ ಒಂದು ದಿನ ನೀನು ಮನಸ್ವಿನಿ ಅಲ್ಲ ಅಂತ ಹೇಳಿ ಸಾಬೀತು ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಅಜಿತ್ ಸಾಹೇಬರು ಹೇಳ್ತಾರೆ. ನಿನಗೆ ಸ್ಟೇಷನಲ್ಲಿ ಅರೆಸ್ಟ್ ಮಾಡಿಕೊಂಡು ಆಮೇಲೆ ನಿನಗೆ ಹೇಗೆ ವಿಚಾರಣೆ ಮಾಡಬೇಕು, ನೀನು ಏನಕ್ಕೆ ಬಂದು ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದೆ, ಏನು ನಿನ್ನ ಉದ್ದೇಶ, ನಿನ್ನಿಂದ ಯಾರಿದ್ದಾರೆ ಎಲ್ಲರನ್ನು ಕೂಡ ಬಾಯಿ ಬಿಡಿಸ್ತೀನಿ ಅಂತ ಹೇಳಿ ಇಲ್ಲಿ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ಹಿಂದೆ ಶ್ರವಣ ಸಾಹೇಬರು ಕೂಡ ಇದ್ದಾರೆ ಅಂತ ಹೇಳಿ ನಿನ್ನನ್ನು ತಡಿತಾ ಇದ್ದಾರೆ ಅಂತ ಹೇಳಿ ಬಿಟ್ಬಿಡ್ತಾ ಇದ್ದೀನಿ ಇಲ್ಲಿ ಅಷ್ಟೇ, ಇಲ್ಲ ಅಂದರೆ ಪಾಠ ಕಲಿಸಿದೆ ಅಂತ ಹೇಳಿ ಇಲ್ಲಿ ಭೂಮಿಯವರು ಅಶ್ವಿನಿಗೆ ಬೈತಾನೆ ಇರ್ತಾರೆ. ನೀನು ಇಲ್ಲಿ ಬಂದಿರೋದು ದುಡ್ಡಿಗೋಸ್ಕರ, ಆಸ್ತಿಗೋಸ್ಕರ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೇನಾದರೂ ದುಡ್ಡು ಬೇಕು ಅಂದರೆ ನನ್ನನ್ನು ಕೇಳು, ನೇರವಾಗಿ ನಿನಗೆಷ್ಟು ಕೇಳಿದ್ರು ಅಷ್ಟು ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಆ ದುಡ್ಡನ್ನು ತೊಗೊಂಡು ಇಲ್ಲಿಂದ ಹೋಗ್ತಿರೋ, ಅದನ್ನು ಬಿಟ್ಟು ಈ ಥರ ಎಲ್ಲ ನಾಟಕ ಏನಾದರೂ ಮಾಡಿದ್ರೆ ನಾನೇನಂತೂ ಸುಮ್ಮನೆ ಇರಲ್ಲ, ನಾನೇನಂತ ತೋರಿಸ್ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಸತ್ಯಣ್ಣ ಅವರು ಬೈತಿರ್ತಾರೆ. ಇಲ್ಲಿ ಸತ್ಯಣ್ಣ ಅವರು ಇವಳು ದುಡ್ಡು ತೊಗೊಂಡು ಹೋಗೋ ಥರ ಕಾಣಿಸ್ತಿಲ್ಲ ಸತ್ಯಣ್ಣ ಅಂತ ಹೇಳಿ ಇಲ್ಲಿ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ಏನೋ ವಿಷಯ ಇದೆ ಅಂತ ಹೇಳಿ ಕೂಡ ಹೇಳ್ತಾರೆ. ಆಗ ಅರ್ಥ ಆಗ್ತದೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ಅಜಿತ್ ಹೇಳ್ತಿರ್ತಾರೆ. ಈಗಲೇ ಲೇಡಿ PC ಕರೆದು ಇವಳಿಗೆ ಸರಿಯಾಗಿ ಬೆಂಡೆತ್ತಿದ್ರೆ ಎಲ್ಲ ಗೊತ್ತಾಗುತ್ತೆ ಸತ್ಯಣ್ಣ ಅಂತ ಹೇಳಿ ಆವಾಗ ಇವಳು ಬಾಯಿ ಬಿಡ್ತಾಳೆ ಸತ್ಯಣ್ಣ ಅಂತ ಹೇಳಿ ಇಲ್ಲಿ ಅಜಿತ್ ಅವ್ರು ಹೇಳ್ತಿರ್ತಾರೆ. ಆಗ ಮನಸ್ವಿನಿ ಅಲಿಯಾಸ್ ಅಶ್ವಿನಿ ಅಂತೂ ಹೇಳ್ತಾರೆ ಅಂತ ಮಾತಾಡ್ತಿರ್ತಾರೆ. ನೀವೆಲ್ಲ ಸುಮ್ಮನೆ ಇರ್ತೀರಾ, ಬಾಯಿ ಬಂದಂಗೆ ಮಾತಾಡಬೇಡಿ, ನಾನು ಏನು ಮಾತಾಡಿಲ್ಲ, ಸುಮ್ಮನೆ ನನ್ನ ಮೇಲೆ ಅಪರಾಧ ಮಾಡಬೇಡಿ ಅಂತ ಹೇಳಿ ಇಲ್ಲಿ ಮನಸ್ವಿನಿಯವ್ರು ಹೇಳ್ತಾ ಇರ್ತಾರೆ. ಎಷ್ಟೇ ನಾಟಕ ಮಾಡ್ತೀಯ ನೀನು ಅಂತ ಹೇಳಿ ಇಲ್ಲಿ ಭೂಮಿಯವರು ಹೋಗಿ ಅಶ್ವಿನಿ ಕೆನ್ನೆಗೆ ಕಪಾಲಕ್ಕೆ ಬಾರಿಸ್ಬಿಡ್ತಾರೆ. ಇದನ್ನೆಲ್ಲ ಶ್ರವಣ್ ಅವರು ನೋಡಿ ತುಂಬ ಶಾಕ್ ಆಗಿಬಿಡ್ತಾರೆ. ಆಗ ಎಷ್ಟೇ ಧೈರ್ಯ ನಿನಗೆ, ಆಫ್ಟರ್ ಆಲ್ ನೀನು ಟೀಮ್ ಮಾರೋಳು ಅಂಥದ್ರಲ್ಲಿ ನೀನು ನನ್ನ ಮಗಳ ಕೆನ್ನೆಗೆ ಹೊಡಿತಿದ್ಯಾ, ಎಷ್ಟೇ ಧೈರ್ಯ ಅಂತ ಹೇಳಿ ಇಲ್ಲಿ ಶ್ರವಣ್ ಅವರು ಕೂಡ ಭೂಮಿಗೆ ಹತ್ರ ಬರ್ತಿರ್ತಾರೆ. ಸರಿಯಾದ ಟೈಮಲ್ಲಿ ನಾನು ಶ್ರವಣ್ ಕರ್ಕೊಂಡು ಬಂದೆ, ಇಲ್ಲ ಅಂದಿದ್ರೆ ಈ ಅಶ್ವಿನಿಗೆ ಎಲ್ಲ ಸತ್ಯನೂ ಬಾಯಿ ಬಿಟ್ಬಿಡ್ತಿದ್ಲು, ಹಾಗೆ ನನ್ನನ್ನು ಸಿಕ್ಕಾಕ್ಸ್ಬಿಡ್ತಿದ್ಲು. ಹೇಗಾದರೂ ಮಾಡಿ ಈ ಜಗಳನ ದೊಡ್ಡದು ಮಾಡಿ ಎಲ್ಲ ಆ ಭೂಮಿ ಮೇಲೆ ತಪ್ಪು ಬರಬೇಕು, ಹಾಗೆ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ದೇವ್ಯಾನಿಯವರು ಪ್ಲ್ಯಾನ್ ಮಾಡ್ಕೋತಿರ್ತಾರೆ. ಏನಮ್ಮ ಭೂಮಿ ಎಂಥ ಕೆಲಸ ಮಾಡಿಬಿಟ್ಟಮ್ಮ, ನಮ್ಮ ಮನೆ ಮಗಳು ನೀನು ಮನಸ್ವಿನಿ ಮೇಲೆ ಕೈ ಮಾಡಿಬಿಟ್ಟಲ್ಲ ಅಂತ ಹೇಳಿ ಇಲ್ಲಿ ದೇವ್ಯಾನಿಯವರು ಭೂಮಿಗೆ ಹೇಳ್ತಿರ್ತಾರೆ, ಬೈತಿರ್ತಾರೆ.
ಮೇಡಮ್ ಇವರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ, ಒಂದು ನಿಮಿಷ ನಮ್ಮ ಮಾತು ಕೇಳಿ ಅಂತ ಹೇಳಿ ಭೂಮಿಯವ್ರು ಹೇಳಕ್ಕೆ ಬರ್ತಿದ್ರೆ ಅವರು ಕೇಳೋ ಥರನೇ ಇರಲಿಲ್ಲ. ಸಾಕಮ್ಮ, ನಿನ್ನ ಮೇಲೆ ತುಂಬಾ ಗೌರವ ಇತ್ತು, ಆದರೆ ನೀನು ನಮ್ಮ ಮನೆ ಮಗಳ ಮೇಲೇ ಕೈ ಮಾಡಿಬಿಟ್ಟಲ್ಲ. ಶ್ರವಣ್ ಭಾವ ಎಷ್ಟು ಬೇಜಾರು ಮಾಡ್ಕೊತಾರೆ ಏನೋ, ಶ್ರವಣ್ ಭಾವಂಗೆ ಇಷ್ಟು ಬೇಜಾರಾಗೋ ಥರ ನೀನು ಈ ರೀತಿ ಮನಸ್ವಿನಿ ಜೊತೆ ನಡ್ಕೋಬಾರ್ದಾಗಿತ್ತಮ್ಮ ಅಂತ ಹೇಳಿ ಇಲ್ಲಿ ದೇವಯಾನಿಯವರು ನಾಟಕನ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಗ ಅವರು ಹೇಳ್ತಿರ್ತಾರೆ, ಎಷ್ಟೇ ಧೈರ್ಯ ನಿನಗೆ, ಅದು ನನ್ನ ಮೊಮ್ಮಗಳ ಮೇಲೆ ಕೈ ಮಾಡ್ತಿದ್ಯಾ, ಮೊದಲು ನೀನು ಈ ಮನೆ ಬಿಟ್ಟು ಹೋಗು, ಆಚೆ ಹೋಗು, ಎಷ್ಟೇ ಧೈರ್ಯ ನಿನಗೆ ಅಂತ ಹೇಳಿ ಮೊಮ್ಮಗಳನ್ನ ಮನೆ ಬಿಟ್ಟು ಕಳಿಸಿದ ಮೇಲೆ ಶ್ರವಣ್ ಅವರು ಕಳಿಸ್ದೆ. ಈಗ ಎಲ್ಲರನ್ನೂ ಕೂಡ ಕಳಿಸ್ಬಿಟ್ಟು ನಾಟಕ ಆಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂತ ಹೇಳಿ ಇಲ್ಲಿ ಅಜ್ಜಿಯವರು ಭೂಮಿಗೆ ಬೈತಾನೆ ಇರ್ತಾರೆ. ಎಲ್ಲರೂ ಕೂಡ ಸ್ವಲ್ಪ ನಿಲ್ಲಿಸ್ತೀರಾ ಅಂತ ಹೇಳಿ ಅಷ್ಟಕ್ಕೂ ಇಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಂಡು ಮಾತಾಡಿ, ಈ ಮನಸ್ವಿನಿ ಭೂಮಿ ಜಾಗದಲ್ಲಿ ನನ್ನ ಹತ್ರ ಬಂದು ತಾಳಿ ಕಟ್ಸ್ಕೊಳ್ಳೋಕ್ಕೆ ಅಂತ ಹೇಳಿ ನನ್ನ ಪಕ್ಕ ಬಂದು ಕುತ್ಕೊಳ್ಳೋದು ಅಂತ ಹೇಳಿ ಕುತ್ಕೊಳ್ಳೋಕ್ಕೆ ನೋಡ್ತಿದ್ಲು. ಅದು ಗೊತ್ತಾಗಿ ನಮ್ಮ ಭೂಮಿ ಬೆಸ್ಟ್ ಅದಕ್ಕೆ ಕಪಾಳಕ್ಕೆ ಒಂದು ಕೊಟ್ಲು. ಅದರಿಂದ ಅವಳನ್ನು ಬಿಡಬೇಡ ಅಂತ ಹೇಳಿ ಅಜಿತ್ ಅವರು ಮನೆಯವ್ರ ಮುಂದೆ ಎಲ್ಲ ಮನಸ್ವಿಗೆ ಬೈತಾ ಇರ್ತಾರೆ. ಆಮೇಲೆ ಇವಳು ನೋಡಿದ್ರೆ ನಮ್ಮ ಭೂಮಿಗೆ ಏನೋ ಕುಡಿಸಿ ಮೂರ್ಛೆ ತಪ್ಪಿಸಿ ಸೈಡಲ್ಲಿ ಮಲಗಿಸ್ಬಿಟ್ಟು ಬಂದು ನನ್ನ ಹತ್ರನೇ ತಾಳಿ ಕಟ್ಸ್ಕೊಳ್ಳೋದಕ್ಕೆ ಬಂದಿದ್ಲು. ಏನು ಮಾಡಿದೆ, ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಅಜಿತ್ ಅವರು ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರನೇ ನಮ್ಮ ಭೂಮಿ ಮನಸ್ವಿನಿ ಮೇಲೆ ಕೈ ಮಾಡಿದ್ದು, ಅಷ್ಟೆಲ್ಲ ಮಾಡಿರೋಳಿಗೆ ಸುಮ್ಮನೆ ಬಿಡೋಕ್ಕಾಗುತ್ತಾ ಅಂತ ಹೇಳಿ ಇಲ್ಲಿ ಅಜಿತ್ ಅವರು ಮನಸ್ವಿನಿ ಮೇಲೆ ಕೈ ಮಾಡೋದಕ್ಕೆ ಅಂತ ಹೋಗ್ತಾರೆ. ಏನು ನನ್ನ ಮಗಳಂದರೆ ಬಿದ್ದಿದ್ದಾಳೆ ಅಂದ್ಕೊಂಡಿದ್ದೀರಾ? ನನ್ನ ಮಗಳನ್ನು ಯಾರು ಕೇಳೋರು ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ನಾನಿದ್ದೀನಿ ಅವಳ ತಂದೆಯಾಗಿ. ನನ್ನ ಮಗಳು ಈ ವಿಷಯಕ್ಕೆ ಬಂದರೆ ನಾನಂತೂ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಇಲ್ಲಿ ಶ್ರವಣ್ ಅವರು ಬೈತಾ ಇರ್ತಾರೆ, ಬಾಯಿಗೆ ಬಂದಂಗೆ ಹೇಳ್ತಾ ಇರ್ತಾರೆ. ಇಲ್ಲಿಗೆ ನಾಳೆ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.